ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಈಸ್ ಸಕ್ಸಸ್ಫುಲ್ ಈಸ್ ಪ್ಲೆಷರ್ಫುಲ್ ಆರ್ ಪ್ರೆಷರ್ಫುಲ್, ನಮ್ಮ ಯಶಸ್ಸು ನಮಗೆ ನೋವು ತರ್ತಾ ಇದೆಯಾ ಅಥವಾ ಖುಷಿ ತರ್ತಾ ಇದೆಯಾ ಅಂತ ಮಾಡಿದ್ದೆ. ಇದರ ಎಕ್ಸ್ಟೆನ್ಷನ್ ಹೇಳ್ಬೇಕಂದ್ರೆ ತುಂಬ ಕಷ್ಟಪಟ್ಟು ಒಂದು ಸಕ್ಸಸ್ ಅಂತ ನಾವು ಸೇರಿದ ಮೇಲೆ ಏನಾಗುತ್ತಂದರೆ ಒಂದು ಬೆಟ್ಟ ಹತ್ತು ಹೋಗ್ತೀವಿ, ತುಂಬ ಕಷ್ಟಪಟ್ಟು ಹೋಗಿರ್ತೀವಿ. ಅಲ್ಲಿ ನಮಗೇನು ವ್ಯೂ ಸಿಗಬೇಕಾಗುತ್ತೋ, ಅಲ್ಲಿ ನಾವೇನು ಅನುಭವಿಸ್ಬೇಕಾಗುತ್ತೋ ಅದು ಯಾವುದು ಅನುಭವಿಸಿಲ್ಲ, ಖುಷಿಯಾಗಿಲ್ಲ ಅಂದಮೇಲೆ ಪ್ರಯೋಜನ ಏನಿದೆ ಅಲ್ವಾ? ನಾನು ಹೇಳಿದ್ದೆ, ನಾವೊಂದು ಸಕ್ಸಸ್ ಆದಮೇಲೆ ಒಂದು ಹೈಯರ್ ಪೋಸ್ಟ್ಗೆ ಹೋದ್ಮೇಲೆ ಅದು ಏನಾದರೂ ಅದರಿಂದ ನಮ್ಮ ನೆಮ್ಮದಿ ಹಾಳಾಗ್ತಿದೆ, ಮನಃಶಾಂತಿ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ದಾಗ ಏನು ಬೆಲೆ ಇದೆ, ನಮ್ಮ ರಿಲೇಷನ್ಶಿಪ್ ಹಾಳಾಗ್ತಿದೆ ಅಂದಾಗ ಅಂತ ಹೇಳಿದ್ದೆ. ಇದಕ್ಕೆ ಎಕ್ಸ್ಟೆನ್ಷನ್ ಆಗಿ ಹೇಳಬೇಕಂದ್ರೆ, ಈಗ ನಮ್ಮ ಹತ್ರ ಲಕ್ಸುರಿಯಸ್ ಕಾರ್ ಇದೆ ಓಡಾಡಲಿಕ್ಕೆ, ಆದರೆ ಕೂತ್ಕೊಂಡ್ರೆ ಬೆನ್ನೋವು ಬರ್ತಿದೆ. ಮತ್ತು ಒಳ್ಳೆ ಮನೆ ತೊಗೊಂಡಿದ್ದೀವಿ, ಅಲ್ಲಿ ಆಲ್ರೆಡಿ ಕೆಲಸಕ್ಕೋಸ್ಕರ ರಿಲೇಷನ್ಶಿಪ್ ಹಾಳು ಮಾಡ್ಕೊಂಡಿದ್ದೀವಿ, ನನಗೆ ಟೈಮ್ ಇಲ್ಲ ಅಂತ ಮಕ್ಕಳ ಹತ್ರ, ಹೆಂಡ್ತಿ ಹತ್ರ, ಅಪ್ಪ ಅಮ್ಮನ ಹತ್ರ ಕಿಚ್ಚಾಡಿ ಮನೆಗೆ ಹೋಗಿದ ತಕ್ಷಣ ಯಾರು ನೀವು ಬಂದು ನಿಮ್ಮನ್ನು ಬಂದ್ರಲ್ಲ ಅಂತ ಖುಷಿಯಾಗಿ ರಿಸೀವ್ ಮಾಡೋಕ್ಕಿರಲ್ಲ. ಹಾಗೆ ಒಳ್ಳೆ ಆಳು ಕಾಳು ಇಟ್ಟಿದ್ದೀನಿ, ಹೋಗಿದ ತಕ್ಷಣ ಅಡುಗೆ ಮಾಡಿ ಇಟ್ಟಿರ್ತಾರೆ ಒಳ್ಳೊಳ್ಳೆ ಐಟಮ್ಸು ಡೈನಿಂಗ್ ಟೇಬಲ್ ಮೇಲೆ. ಅಂದರೆ ಅದನ್ನು ತಿನ್ನೋಣ ಅಂದರೆ, ಸ್ವೀಟ್ಸ್ ತಿನ್ನೋಣ ಅಂದರೆ ಡಯಾಬಿಟಿಸ್, ಒಳ್ಳೆ ಉಪ್ಪು ಖಾರ ಹಾಕಿರೋ ಒಳ್ಳೆ ಸ್ಪೈಸಿ ಐಟಮ್ಸ್ ತಿನ್ನೋಣ ಅಂದರೆ BP. ಹಾಗೆ ಏನಾದರೂ ನಾನ್ ವೆಜ್ ತಿನ್ನೋರು ಅಥವಾ ಕಡ್ದಿರೋ ಐಟಮ್ಗಳು ತಿನ್ನೋಣ ಅಂತ ಅನಿಸಿದ್ರೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್. ದುಡಿದು ಏನಾದರೂ ಪ್ರಯೋಜನ ಇದೆಯಾ? ಮನಸ್ಸಾರೆ ತಿನ್ನೋಕ್ಕಾಗ್ದಿದ ಮೇಲೆ ಇನ್ನೇನು ಪ್ರಯೋಜನ ಇಲ್ಲ. ಆಯಿತು, ಒಳ್ಳೊಳ್ಳೆ ಲಕ್ಸುರಿಯಸ್ ಬೆಡ್ ಹಾಕ್ಕೊಂಡಿದ್ದೀವಿ, ಎಲ್ಲ ಸೆಟಪ್ ಮಾಡಿದ್ದೀವಿ, ರೂಮಲ್ಲಿ ಹೋಗಿ ಮಲ್ಕೊಳ್ಳೋಣ ಅಂದರೆ ಲಕ್ಸುರಿಯಸ್ ಥಿಂಗ್ಸ್ನೆಲ್ಲ ತಂದಾಯಿತು. ಸೊ ನಿದ್ದೆನ ತರೋಕ್ಕಾಗತ್ತಾ? ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀವ ಅನ್ನೋದು ಮುಖ್ಯ ಆಗುತ್ತಲ್ವ? ಸೊ ನಾವೆಲ್ಲ ಲಕ್ಸುರಿಯಸ್ ತಗೊಂಡು ಇದೆಲ್ಲ ದೇಹಕ್ಕಾಯಿತು, ಮನಸ್ಸಿಗೇನು ಲಕ್ಸುರಿಯಸ್ ಕೊಡ್ತಾಯಿದ್ದೀವಿ, ಮನಸ್ಸಿಗೇನು ಕಂಫರ್ಟ್ ಕೊಡ್ತಾಯಿದ್ದೀವಿ ಅಂತ ಒಂದು ಸರ್ತಿ ಇನ್ನೂ ಸೆಲ್ಫಿ ತಗೊಂಡು ನೋಡಿ, ಇದ್ರ ಬಗ್ಗೆ ಗಮನ ಕೊಡಿ. ಥ್ಯಾಂಕ್ ಯು ಆಲ್.